ಹಾಯ್ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಕೋಲ್ಡ್ ಹಂಗೆ ಇದೆ, ಆದರೂ ಕೂಡ ಟ್ಯಾಬ್ಲೆಟು ತಗೊಂಡು ರೆಸ್ಟೇನು ಮಾಡೋಕ್ಕೋಗಲ್ಲ. ಟ್ಯಾಬ್ಲೆಟ್ ತೊಗೊಂಡು ಓಡಾಡ್ಕೊಂಡಿರ್ತೀನಿ. ಮಲ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಮಲ್ಕೊಂಬಿಟ್ರೆ ಮಲಗಿಸ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಕೆಲಸನ ಮಾಡಿಕೊಂಡು ಹಾಗೆ ಹೀಗೆ ಇದ್ಬಿಡ್ತೀನಿ. ನನಗೆ ಜಾಸ್ತಿ ಮಲ್ಕೊಳೋದು ಅಂತ ಅಂದರೆ ಇಷ್ಟ ಆಗಲ್ಲ. ನೋಡ್ತಾ ಇರ್ಬೋದು ಬಟ್ಟೆ ಅಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆಯೋ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಎಲ್ಲಿಗೆ ಅಂತ ಕೇಳಿದ್ರೆ ಹೊರನಾಡಿಗೆ ಹೋಗಬೇಕು ಅಂತ ನಾನು ಹೇಳಿದ್ದೆ ನಿಮಗೆ. ಹೊರನಾಡಿಗೆ ಹೋಗಬೇಕು ಅಂತ ಹೇಳಿದ್ದೆ, 1,000 ಜನ ಆದರೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ. ಈಗ ಅಲ್ಲಿಗೆ ಹೊರಟಿದ್ದೀನಿ. ಮನೆಯಲ್ಲಿ ಇನ್ನೂ ಒಂದು ಅರ್ಧಂಬರ್ಧ ಕೆಲಸ ಇದೆ. ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ರೆಡಿ ಮಾಡಿಕೊಂಡು ಹೋಗಬೇಕು. ಮಳೆ ಕೂಡ ಇದೆ ಅಂತ ಹೇಳ್ತಾಯಿದ್ರು. ಅಕಸ್ಮಾತು ತುಂಬ ಮಳೆ ಸ್ವಲ್ಪ ಬೇಗ ಬಿಟ್ಟರೆ ನೈಟ್ ಹೋಗಿ ಅಲ್ಲಿ ಆಲ್ಟ್ ಆಗೋಕ್ಕೆ ರೂಮ್ ಕೂಡ ಬುಕ್ ಆಗಿದೆ. ನಾನು ಆಲ್ಮೋಸ್ಟು ಒಂದು 6 ವರ್ಷ 7 ವರ್ಷದಿಂದ ಒಂದೇ ಕಡೆ ರೂಮ್ನ ಫೋನ್ ಮಾಡಿ ಹೇಳಿಬಿಟ್ರೆ ರೂಮು ಬುಕ್ ಆಗಿಬಿಡುತ್ತೆ. ಒಂದು ಹೊಳೆ ಇದೆ, ಹೊಳೆ ಪಕ್ಕನೇ ರೂಮ್ ಇರೋದು. ತುಂಬಾ ಚೆನ್ನಾಗಿದೆ. ನಂಗೆ ಆ ರೂಮ್ ಅಂತೂ ತುಂಬಾ ಇಷ್ಟ. ಯಾಕಂದರೆ ಅದು ಸೀನರಿ ಇರ್ಬೋದು, ಒಂದು ನೀರು ಹರಿಯೋ ಒಂದು ಇದಿರ್ಬೋದು. ಅದು ತುಂಬ ಚೆನ್ನಾಗಿದೆ ರೂಮು. ಬೇಕಂದರೆ ನಾನು ನಿಮ್ಗೆ ಏನಾದ್ರು ಅಕಸ್ಮಾತ್ ಹೋಗ್ತೀನಿ ಅಂದರೂ ಕೂಡ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗ್ಬೋದು. ರೂಮ್ ತುಂಬ ಚೆನ್ನಾಗಿದೆ. ಅಲ್ಲಿ ಕೂಡ ಅವರು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಬೆಳಗ್ಗೆ ತಿಂಡಿ ಕೂಡ ಇನ್ಕ್ಲೂಡ್ ಮಾಡ್ಕೊಂಡು ಇದು ಮಾಡ್ತಾರೆ. ರೂಮ್ ಫೆಸಿಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಯಾರು ಹೋಗೋರಿದ್ರು ಕೂಡ ಅಲ್ಲಿ ಬುಕ್ ಮಾಡಿಕೊಂಡು ಹೋಗ್ಬೋದು. ನಾನು ಆಲ್ಮೋಸ್ಟ್ ಅಲ್ಲೇ ಜಾಸ್ತಿ ಹೋಗ್ತಾ ಇರೋದ್ರಿಂದ ಫೋನ್ ಮಾಡಿದ ತಕ್ಷಣ ರೂಮ್ನ ಬುಕ್ ಮಾಡ್ಕೊಂಡ್ಬಿಡ್ತಾರೆ. ಹೀಗೆ ಕಸ ಗುಡಿಸ್ಕೊಂಡು ಮಾತಾಡ್ತಾಯಿದ್ದೀನಿ. ಹೊರನಾಡಿಗೆ ಹೋಗಬೇಕು ಅಂತ ಅಲ್ಲಿಂದ ಟೈಮ್ ಸಿಕ್ಕಿದ್ರೆ ಶೃಂಗೇರಿ ಕಡೆಯೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಸಿಗುತ್ತೆ. ಇನ್ನೇನು ನೈಟ್ ಬಂದು ಇನ್ನೇನು ಮನೇಲೂ ಮಲಗೋದು ಅಲ್ವಾ. ಅಲ್ಲಿಂದ ಸ್ವಲ್ಪ ಹತ್ರ ಆಗುತ್ತೆ. ಒಂದು 40ರಿಂದ 45 ಕಿಲೋಮೀಟ್ರು ಆಗುವಂಥದ್ದು. ಅಲ್ಲಿಂದ ಅಲ್ಲಿಗೆ ಶೃಂಗೇರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಬಟ್ ನೋಡಬೇಕು, ತುಂಬ ಏನಾದ್ರು ಜಾಸ್ತಿ ಮಳೆ ಇತ್ತು ಅಂದರೆ ಕಷ್ಟ ಆಗುತ್ತೆ. ಮಳೆ ಜಾಸ್ತಿನೇ ಇರೋದ್ರಿಂದ ನೋಡಿಕೊಂಡು ಹೋಗ್ತೀನಿ. ಹೋಗ್ತಾ ಹೋಗ್ತಾ ಅಕಸ್ಮಾತು ವೀಡಿಯೋ ಮಾಡೋಕ್ಕೆ ಚಾನ್ಸ್ ಇತ್ತು ಅಂತಂದರೆ ದೇವಸ್ಥಾನದ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಚಾನ್ಸ್ ಇರಲ್ಲ. ಇಲ್ಲಿಂದ ಹೋಗೋವಾಗ ಏನೆಲ್ಲ ಆಗುತ್ತೆ, ಅನುಕೂಲ ಏನು ಅನಾನುಕೂಲ ಏನು, ಮಳೆ ಬಂದಾಗ ಯಾವ ಥರ ಇರುತ್ತೆ ಒಂದೊಂದು ಜೊತೆ. ಮಳೆಗಾಲದಲ್ಲಿ ನನ್ನ ಸಜೆಷನ್ ಏನು ಅಂತಂದರೆ ಹೊರಗಡೆ ಯಾರಾದರೂ ಹೋದ್ರೂ ಪರವಾಗಿಲ್ಲ, ಒಂದೊಂದು ಜೊತೆ ಎಕ್ಸ್ಟ್ರಾ ಬಟ್ಟೆಗಳನ್ನ ತಗೊಂಡೋಗಿ. ಮಕ್ಕಳಿದ್ರೆ ಮಾತ್ರ ಒಂದು 2 ಜೊತೆ ಬಟ್ಟೆನ ತೊಗೊಂಡೋಗಿ. ನನ್ನ ಮಗನ ಇವತ್ತು ನಾನು ಸ್ಕೂಲಿಗೆ ಕಳಿಸಿಲ್ಲ. ನನ್ನ ಮಗಳು ಹಾಫ್ ಡೇ ಬಂದ್ಬಿಡ್ತೀನಿ ಅಂತ ಹೋಗಿದ್ದಾಳೆ. ಅವಳು ಕಾಲೇಜು ಹೋಗಲೇಬೇಕು. ಏನಾದ್ರು ಕೊಡೋದಿದ್ರೆ, ಸಬ್ಮಿಟ್ ಮಾಡೋದಿದ್ರೆ ಅವ್ರಿಗೆ ಕಷ್ಟ ಆಗ್ಬಿಡುತ್ತೆ. ಮತ್ತೆ ಬಂದೆಲ್ಲ ಇದು ಮಾಡೋಕ್ಕಾಗಲ್ಲ ಅಂತ ಅವಳನ್ನ ಕಳಿಸ್ಕೊಟ್ಟಿದ್ದೀನಿ. ಹೀಗೆ ಇಷ್ಟು ವೀಡಿಯೋನ ಇದು ಮಾಡ್ತಿದ್ದೀನಿ. ಸ್ನಾನ ಎಲ್ಲ ಆದಮೇಲೆ ಒಂದು ಹೊರಡೋವಾಗೊಂದು ಇದನ್ನು ವೀಡಿಯೋನ ಮಾಡ್ತೀನಿ. ನಿಮ್ಗಲ್ಲಿ ಕಾಣ್ತಾ ಇರೋ ಪೇಂಟಿಂಗು, ಆ ಪೇಂಟಿಂಗ್ ಬಗ್ಗೆ ಒಂದು ವೀಡಿಯೋನ ಮಾಡಬೇಕು ಒಂದು ದಿವಸ. ಅದು ಕೂಡ ಹೇಳ್ತೀನಿ ನಾನು. ಈಗ ಸದ್ಯಕ್ಕೆ ಹೊರನಾಡಿಗೆ ಹೋಗೋಕ್ಕೆ ಪ್ಲ್ಯಾನಲ್ಲಿರೋದ್ರಿಂದ ಸ್ವಲ್ಪ ರೆಡಿಯೆಲ್ಲ ಆಗಬೇಕು. ಸ್ವಲ್ಪ ಪ್ರಿಪ್ರೇಷನ್ ಕೂಡ ರೆಡಿ ಬ್ಯಾಲೆನ್ಸ್ ಇದೆ. ಇನ್ನೊಂದು 3 ಅವರ್ ಇದೆ. 3 ಅವರಲ್ಲಿ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಹೊರಡಬೇಕು. ಹೋಗ್ತಾ ಹೋಗ್ತಾ ಮಾತಾಡ್ತೀನಿ. ಅಲ್ಲಿವರೆಗೂ ವೀಡಿಯೋನ ಸ್ಟಾಪ್ ಮಾಡ್ತೀನಿ. ನೀವು ಕೂಡ ಏನಾದ್ರು ಕೆಲಸ ಇದ್ದರೆ ಮುಗಿಸ್ಕೊಂಡು ವಾಪಸ್ ಬನ್ನಿ. ಫೈನಲಿ ರೆಡಿ ಆಯಿತು. ಪೂಜೆ ಎಲ್ಲ ನೋಡ್ತಾ ಇರ್ಬೋದು. ಒಂದು ಸಂಪ್ರದಾಯ ಇರುತ್ತಲ್ವ, ಪೂಜೆ ಎಲ್ಲ ಮಾಡಿ ಈಗ ಗಾಡಿ ನಮ್ಮ ಮನೇಲಿ ಏನು ಮಾಡಿದ್ದಾರೆ ಅಂತ ಅಂದರೆ ಇನೋವಾದಲ್ಲಿ ಹೋಗೋಣ ಅಂತ ಅಂದರೆ ಬೇಡ ಟಿ ಟಿನಲ್ಲೇ ಹೋಗೋಣ.
ತುಂಬ ಆರಾಮಾಗಿ ಕಂಫರ್ಟಬಲ್ಲು ಅಂತಂದರು. ಟಿ ಟಿನ ಮಾಡ್ಕೊಂಡು ಹೋಗ್ತಾ ಇರೋದು. ಇರೋದು ಕಡಿಮೆ ಜನನೇ, ಆರಾಮಾಗಿ ಹೋಗ್ಬೋದು. ಮಳೆ ಬೇರೆ ಐತೆ, ಸ್ವಲ್ಪ ರಿಸ್ಕ್ ಯಾಕೆ ತೊಗೊಳೋದು ಅಂತ ಟಿ ಟಿನಲ್ಲೇ ಹೋಗ್ತಾ ಇದ್ದೀವಿ. ಈಗ ಗಾಡಿ ಪೂಜೆ ಮಾಡಿ ಹೊರಡೋ ಅಂಥದ್ದೇ ಕೆಲಸ. ಏನಿಲ್ಲ, ಬೆಳಗ್ಗೆ ಹೋದರೂ ಕೂಡ ಬೆಳಗ್ಗೆ ನೀವು 3 ಗಂಟೆ 4 ಗಂಟೆ ಹಿಂಗೆ ಬಿಟ್ಬಿಟ್ರು. ನಾನು ಇದರಲ್ಲಿಡಪ್ಪ, ಇದರಲ್ಲಿಡು, ಕರ್ಪೂರ ಎಲ್ಲ ಇಡು ಅದರಲ್ಲಿ. ಬೆಳಗ್ಗೆ ನೀವು ಒಂದು 3 ಗಂಟೆ 4 ಗಂಟೆ ಹಿಂಗೆ ಬೆಂಗಳೂರು ಸುತ್ತಮುತ್ತ ಇದ್ರೂ ಆರಾಮಾಗಿ ನೀವು ಹೋಗ್ಬೋದು. ಹೋಗಿ ಸಾಯಂಕಾಲ ಬರೀ ಅದೊಂದೇ ಪ್ಲೇಸ್ ಆದ್ರೇ ನೋಡಿಕೊಂಡು ಕೂಡ ಬರ್ಬೋದು. ಈಗ ಆಯಿತು, ಪೂಜೆ ಮುಗಿಸ್ಬಿಟ್ಟು ಹೊರಡ್ತೀನಿ. ನೋಡಿ, ಒಂದು ನಿಮಿಷ ಹಿಂಗೆ ಇಡ್ಕೊಪ್ಪ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ. ನೋಡ್ದ ದಯ್ಯ, ಆರಾಮಾಗಿ ನಿದ್ದೆ ಹೊಡಿತಾ ಇದೀಯಾ? ಡ್ರೈವರ್ ಅಂಕಲ್, ನಮ್ಮ ಡ್ರೈವರ್ ಅಣ್ಣ, ನಮ್ಮ ಹುಡುಗ. ತೋರ್ಸೋ ಮುಖ ತೋರ್ಸೋ, ಕಳ್ಳ ಅವನು. ಗಾಡಿ ರೆಡಿ ಆಗೈತೆ, ನಮ್ಮ ಗಾಡಿ. ಕ್ಯಾಮ್ರಾ ಆಕ್ಷನ್. ಟೈರ್ಗೆಲ್ಲ ಇಡ್ಬೇಕಾ? ನಿಂಬೆಹಣ್ಣು ಇಕ್ಕಿದ್ರೆ ಸಾಕು. ನಮ್ಮ ಯಜಮಾನ್ರ, ನಿಮ್ಮ ಬಾಸ ಅಲ್ಲೇ ಅವ್ರಾರ ಫೈನಾನ್ಸ್ ಹತ್ರ. ಹಂಗೆ ಬೆಂಕಿಪಟ್ಟಣ ಇಲ್ಲ, ಬೆಂಕಿಪಟ್ಟಣ ಐತೆ ನಿನ್ನ ಹತ್ರ. ನಾವಿವಾಗ ಆ ಮನೆಯಿಂದ ಹೊರಟಿದ್ದೀವಿ. ದೇವಸ್ಥಾನ ಹತ್ರ ಹೋಗಿ ಪೂಜೆನ ಮುಗಿಸ್ಕೊಂಡು ಹೋಗಬೇಕು. ಇಲ್ಲಿ ವಾಯ್ಸ್ನ ನಾನು ನೆಕ್ಸ್ಟ್ ಡೇ ಕೊಡ್ತಾ ಇರೋದು. ಯಾಕೆ ಅಂತಂದರೆ ಇದರಲ್ಲಿ ಸಾಂಗ್ ಹಾಕ್ಕೊಂಡಿದ್ರು ಮಕ್ಕಳೆಲ್ಲ, ಹಂಗಾಗಿ ವಾಯ್ಸ್ನ ಸ್ವಲ್ಪ ಮ್ಯೂಟ್ ಮಾಡಿಕೊಂಡು ಬೇರೆ ವಾಯ್ಸ್ನ ಕೊಡಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಕಾಪಿರೈಟ್ ಬಂದ್ಬಿಡುತ್ತೆ, ಹಾಡೆಲ್ಲ ಹಾಕಿದಾಗ ಕಾಪಿರೈಟ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈಗ ನಾವು ಹೋಗೋ ವಿಡಿಯೋನ ನಾನು ಸಪ್ರೇಟಾಗಿ ಇದು ಮಾಡ್ಕೊತಾ ಇರೋವಂಥದ್ದು. ನೋಡಿದ್ರೆ ಎಷ್ಟು ಜನ ಹೋಗ್ತಾ ಇದ್ದೀವಿ ಅಂತ, ಇಷ್ಟು ಜನ ಹೋಗ್ತಾ ಇರೋದು ಅಷ್ಟೇ. ಟಿ ಹೊರಟು ಮತ್ತೆ ಇವಾಗ ಊಟ ಬೇರೆ ಮಾಡಬೇಕು. ಊಟ ಮಾಡುವಾಗ ಮಾಡ್ತೀನಿ, ಫ್ರೀ ಇದ್ರೆ ಮಾಡ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಇನ್ನೂ ಆರ್ಡ್ರು ಮಾಡಿಲ್ಲ, ಎಲ್ಲ ಕೂತ್ಕೊಂಡಿದ್ದಾರೆ. ಊಟ ಮಾಡಿಕೊಂಡು ಹೊರಡ್ತೀವಿ. ಲೇಟ್ ಆಗುತ್ತೆ, ಹೋಗ್ತಾ ಹಂಗೆ ವಿಡಿಯೋ ಮಾಡೋಕ್ಕಾದರೆ ವಿಡಿಯೋನೂ ಕೂಡ ಮಾಡ್ತೀನಿ. ನೀವು ಕೂಡ ಊಟ ಮಾಡಿ. ಊಟಕ್ಕೆ ನೀನು ಇರೋದೇ ಮಾಡ್ತೀನಿ. ಇಡ್ಲಿ ಪೇಷಂಟ್ ತಿನ್ನೋರು, ನಾನು ಪೇಷಂಟ್. ನೀವು ಯಾವಾಗಲೂ ಇಡ್ಲಿ ತಿಂತೀರ? ನೀವು ಪೇಷಂಟ್. ನಾನು ಯಾವಾಗಲೂ ಇಡ್ಲಿನೇ ತಿನ್ನೋದು. ಮತ್ತು ಇವಾಗ ನೀನು ಹೊರಗಡೆ ಹೋಗೋಕೆ ತಿಂತೀಯ? ಹೊರಗಡೆ ಹೋಗುವಾಗ ಹೊರಗಡೆ ತಿನ್ನಬೇಕು, ಅದಕ್ಕೆ ಇಡ್ಲಿನೇ ತಿಂತೀನಿ. ಎಲ್ಲ ಬುದ್ಧಿ ಅಲ್ವಾ? ಅಮ್ಮನ ಥರನೇ ಎಲ್ಲ ಇಡ್ಲಿ ತಿನ್ನೋದು. ನಾನಿವಾಗ ಎಲ್ಲಿದ್ದೀನಿ ಅಂತ ಅಂದರೆ ಧರ್ಮಸ್ಥಳಕ್ಕೆ ಬಂದ್ಬಿಟ್ಟಿದ್ದೀನಿ. ನಮ್ಮ ಹುಡುಗ ಮಿಸ್ ಮಾಡಿಕೊಂಡು ಬರಲಿ ಕುಕ್ಕೆನೂ ತೋರಿಸ್ತಾ ಧರ್ಮಸ್ಥಳಕ್ಕೂ ಬಂದ್ಬಿಟ್ವಿ. ಹೊರ್ನಾಡ್ಗೆ ಹೋಗ್ಬೇಕಾಗಿರೋದು, ಧರ್ಮಸ್ಥಳ ಕುಕ್ಕೆ ಎಲ್ಲ ಕರ್ಕೊಂಬಂದ್ಬಿಟ್ಟ. ರೋಡ್ ಮಿಸ್ ಮಾಡಿಕೊಂಡು ಬಂದಿರೋ ಅಂಥದ್ದು. ಇವಾಗ ಅಲ್ಲಿಗೆ ರೂಮ್ ಗೀಮ್ ಎಲ್ಲ ಬುಕ್ ಆಗಿದೆ, ಊಟನೂ ಕೂಡ ಅಲ್ಲೇ ಇದರಲ್ಲಿ ಹೊರ್ನಾಡಲ್ಲಿ ಮಾಡಬೇಕು ಅಂದ್ಕೊಂಡಿದ್ವಿ. ಬಟ್ ಇವಾಗ ಲೇಟ್ ಆಗೋ ಕಾರಣ ನಾವು ಇದರಲ್ಲಿ ನಾವೇನು ಹೋಮ್ ಸ್ಟೇ ಮಾಡ್ಕೊಂಡಿದ್ದೀವೋ ಅದರಲ್ಲೇ ಊಟನ ಮಾಡ್ಕೊಬೇಕಾಗತ್ತೆ.
ನೋಡ್ತೀನಿ. ಹೋಗಿ ರೂಮಲ್ಲಿ ಆದರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಟೈಮ್ ಆಲ್ರೆಡಿ 8 ಗಂಟೆ ಆಗೋಗಿದೆ. ಬಟ್ ಏನು ಮಾಡೋಕ್ಕಾಗಲ್ಲ. ನೀವು ನೋಡಿ ಯಾವಾಗಲೇ ಸುಸ್ತಾಗ್ತೈತೆ ಅಂತ ನೋಡಬೇಕು. ಬಾ ನೋಡ್ತೀನಿ. ಅಲ್ಲಿ ವಿಡಿಯೋ ಮಾಡೋಕ್ಕಾದರೆ ವಿಡಿಯೋನ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಯಾರು ಈ ಥರ ಮಿಸ್ ಮಾಡ್ಕೊಂಡೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ನಾವಂತೂ ಮಿಸ್ ಮಾಡ್ಕೊಂಡ್ವಿ. ಬಟ್ಟು ಗಿಟ್ಟು ಎಲ್ಲ ಟೆನ್ಷನ್ಗೆಲ್ಲ ಹೊಲ್ಟೆ ಹೋಗ್ಬಿಟ್ಟಿದೆ. ಅಷ್ಟು ಟೆನ್ಷನ್ ಆಗೋಯ್ತು. ನಾನು ಹೇಳ್ತಾನೆ ಇದ್ದೀನಿ, ಇದು ಹೊರ್ನಾಡು ರೂಟಲ್ಲ. ನಾನು ವರ್ಷಕ್ಕೆ 2 ಸತಿ ಬರ್ತೀನಿ. ಹೊರ್ನಾಡು ರೂಟಲ್ಲ ಅಂತ ಹೇಳ್ತಾರೆ ಇದ್ದೀನಿ. ಬಟ್ ಅವ್ನು ಮಿಸ್ ಮಾಡಿಕೊಂಡು ಕುಕ್ಕೆ, ಧರ್ಮಸ್ಥಳ ಎಲ್ಲನೂ ಕರ್ಕೊಂಬಂದ್ಬಿಟ್ಟ. ಏನು ಮಾಡೋಕ್ಕಾಗೋದಿಲ್ಲ. ಇವಾಗ ಬಂದಿದ್ದಾಗೋಗಿದೆ. ಇವಾಗ ವಾಪಸ್ಸು ಕೊಟ್ಟಿಗೆಹಾರ ಹೋಗಿ ಅಲ್ಲಿಂದ ಹೋಗ್ತೀವಿ. ನೋಡೋಣ, ಅಲ್ಲೋಗಿ ವೀಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ, ಚಾನ್ಸ್ ಇದ್ದರೆ ಮಾಡ್ತೀನಿ. ರೂಮಿಂದು ಬೆಳಗ್ಗೆ ಆದರೆ ವೀಡಿಯೋ ಮಾಡ್ತೀನಿ, ನೈಟ್ ಹೋದರೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತೀನಿ. ಹೋಗೋಣ ಬನ್ನಿ. ಇವಳನ್ನ ತೋರಿಸಿ ಫಸ್ಟ್. ಫೈನಲ್ ಆಗಿ ನಾನು ಬಂದಿದ್ದೀನಿ ಈಗ ಕೊಟ್ಟಿಗೆಹಾರ. ಎಷ್ಟು ಟೈಮು? ಟೈಮ್ ಎಷ್ಟು? 9:30. ನಾನು ಹೋಗ್ಬೇಕು. 9:30 ಹೋಗ್ಬೇಕಾಗಿದ್ದು ಎಷ್ಟೊತ್ತಿಗೆ ಅಂತ ಅಂದರೆ 8 ಗಂಟೆಗೆ ನಾವು ರೀಚ್ ಆಗಬೇಕಾಯಿತು. 9:30 ಇನ್ನು ಕೊಟ್ಟಿಗೆಹಾರದಲ್ಲೇ ಇದ್ದೀವಿ. ಈಗ ಕೊಟ್ಟಿಗೆಹಾರದಲ್ಲಿ ಒಂದು ಅನಾನಸ್ ತಿನ್ನೋಣ ಅಂತ ಹೊಟ್ಟೆಲೆಲ್ಲ ತೊಳಸ್ಕೊಂಡು ಬರ್ತಾಯಿತ್ತು ನನಗಂತೂ. ನನಗೆ ಅಲ್ಲ, ಎಲ್ಲರಿಗೂ ಹಂಗೆ ಆಗ್ತಾಯಿದೆ. ತುಂಬ ಹೆವಿ ಲಾಂಗ್ ಡ್ರೈವ್ ಆಗೋಯ್ತಾ. ಅಲ್ಲಿಂದ ಇಲ್ಲಿಂದ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಬೇರೆ. ಈ ಮಳೆನಲ್ಲಿ ಜರ್ನಿ ಚೆನ್ನಾಗಿ ಐತೆ. ಬಟ್ ಏನಂದರೆ ರಾತ್ರಿ ಆಗಿರೋದ್ರಿಂದ ನೋಡಿ ಹೆಂಗೆ ನಡುಕ್ತಾ ಇದ್ದಾರೆ. ಮಕ್ಕಳು ಮಾತ್ರ ನಡುಕ್ತಾ ಇದ್ದಾರೆ. ನಮ್ಮ ಮನೆಯವ್ರ ಮಾತ್ರ ಗಾಡಿ ಬಿಟ್ಟು ಇಳಿಯಲ್ಲ ಅವರಂತೂ. ಇಳಿಬೇಕು ಅಂದರೆ ನಾನು ಮಾತ್ರನೇ ಇಳಿಬೇಕು. ಈ ಗೂಗಲ್ ಅಮ್ಮನ ಮಾತು ಕಟ್ಕೊಂಡು ಯಾವುದೇ ಕಾರಣಕ್ಕೂ ಯಾರೂ ಹೋಗಬೇಡಿ. ಗೂಗಲಿಂದನೇ ತುಂಬಾ ಮಿಸ್ಟೇಕ್ ಆಗಿರೋವಂಥದ್ದು. ಈ ಗೂಗಲ್ ಮಾತು ಕಟ್ಕೊಂಡು ಹೋಗಿ ಆ ರೂಟ್ ಮ್ಯಾಪ್ ಹಾಕ್ಕೊಂಡು ಹಂಗೆ ಮಿಸ್ ಆಗಿ, ನಾನು ವರ್ಷಕ್ಕೆ 2 ಸತಿ ಬರ್ತೀನಿ. ಅಡ್ರೆಸ್ ನನಗೆ ನಾನೇನೋ ಯೋಚನೆ ಮಾಡ್ತಾ ಕೂತಿದ್ನ, ನನಗೆ ಅಡ್ರೆಸ್ಸೇ ಗೊತ್ತಾಗಲಿಲ್ಲ. ಬಡ್ಡಿ ಮಗುಂದು ಹಿಂಗೆ ಆಗೋಯ್ತು ನನಗಂತೂ. ಇವತ್ತು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಅಲ್ಲಿ ನೋಡಿದ್ರೆ ಊಟಕ್ಕೂ ಹೇಳ್ಬಿಟ್ಟಿದ್ದೀನಿ, ಹಾಗೆ ರೂಮ್ ಕೂಡ ಬುಕ್ ಆಗಿಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ. ಎಷ್ಟೊತ್ತೇ ಆದರೂ ಪರವಾಗಿಲ್ಲ, ಹೋಗಲೇಬೇಕು. ಫೋನಲ್ಲಿ ಕೂಡ ನೆಟ್ವರ್ಕ್ ಇಲ್ಲ. ಇಷ್ಟಂತ ಹೇಳ್ತಾ ರೂಮ್ಗೆ ಲೇಟಾದರೆ ಊಟ ಮಾಡಿ ಮಲ್ಕೊಳೋದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ಯಾರು ಚೆನ್ನಾಗಿ ಗೂಗಲ್ನ ನೋಡ್ಕೊಂಡಿರ ಹೋಗಿ, ಇಲ್ಲ ಅಕ್ಕಪಕ್ಕ ಸೈಡಲ್ಲಿ ಯಾರು ಇರ್ತಾರೆ ಕೇಳಿಕೊಂಡು ಆರಾಮಾಗಿ ಹೋಗಿ. ಯಾವುದೇ ಕಾರಣಕ್ಕೂ ಗೂಗಲ್ ಮಾತ್ರ ನಂಬ್ಕೊಂಡು ಯಾವುದೇ ಕಾರಣಕ್ಕೂ ಹೋಗೋಕ್ಕೆ ಹೋಗಬೇಡಿ. ಇದು ನನ್ನ ಸಜೆಷನ್ ಅಂತಲೇ ಹೇಳ್ತೀನಿ. ನಾನಿವತ್ತು ಪಟ್ಟಿದ್ದು ಕಷ್ಟ ಎಷ್ಟೈತೆ ಅಂತಂದರೆ ಅಷ್ಟಿಷ್ಟಲ್ಲ ಅಂತಲೇ ಹೇಳ್ತಾ ಬೆಳಗ್ಗೆಗೆ ನನ್ನ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಕೊಟ್ಟಿಗೆಹಾರದಲ್ಲಿ ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮುಂದೆ ಬರೋ ಹೊರನಾಡಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.